ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 159ನೆಯ ಅಧ್ಯಾಯವಾದ ಮಥುರಾ ಪ್ರದಕ್ಷಿಣಾದಿ ವಿಧಿ ಫಲಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭೂಮಿಯು ಕೇಳುತ್ತಾಳೆ, ದೇವ ಜನಾರ್ದನ, ನೀನು ಹೇಳಿದ ಪುಣ್ಯತೀರ್ಥಗಳ ಗುಣ ವಿವರಣೆಯನ್ನು ನಿನ್ನ ಅನುಗ್ರಹದಿಂದ ಬಹಳವಾಗಿ ಕೇಳಿದುದಾಯಿತು. ತೀರ್ಥ ಸೇವೆಯಿಂದ ಲಭಿಸುವಂತಹ ಫಲವು ದಾನಗಳಿಂದಾಗಲಿ ತಪಸ್ಸುಗಳಿಂದಾಗಲಿ ಯಜ್ಞಗಳಿಂದಲಾಗಲಿ ಭೂಪ್ರದಕ್ಷಿಣೆಯಿಂದಲೇ ಆಗಲಿ ಲಭಿಸುವುದಿಲ್ಲ. ಹರಿ, 4 ಕೊನೆಗಳುಳ್ಳ ಭೂಮಿಯಲ್ಲಿರುವ ತೀರ್ಥಗಳಿಗೆ ಹೋಗುವುದು, ಅದರಲ್ಲೂ ಸರ್ವ ತೀರ್ಥಗಳಿಗೂ ಹೋಗುವುದು ಮನುಷ್ಯರಿಗೆ ಬಹು ಕಷ್ಟಕರ. ಆದುದರಿಂದ ಸರ್ವ ತೀರ್ಥಗಳ ಸೇವೆಯಿಂದ ಆಗುವ ಫಲವನ್ನು ಪೂರ್ಣವಾಗಿ ಪಡೆಯಲು ಸುಲಭವಾದ ಉಪಾಯವಾವುದಾದರೂ ಇದ್ದರೆ ಅನುಗ್ರಹದಿಂದ ಸುಮುಖನಾಗಿ ಅದನ್ನೆಲ್ಲ ನನಗೆ ಹೇಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಭದ್ರೆ, ಭೂಮಿಯಲ್ಲಿ ಎಲ್ಲ ದಿಕ್ಕುಗಳಲ್ಲೂ ದಾರಿಯನ್ನು ಮೀರದೆ ಸಂಚರಿಸಿ
ನಿಷ್ಕರ್ಷಿಸಿರುವ ಶುಭವೂ ಮಹಾಪುಣ್ಯಪ್ರದವೂ ಆದ ಲೆಕ್ಕವನ್ನು ಕೇಳು. ಭೂಮಿಯಲ್ಲಿ ಸರಿಯಾಗಿ ಸಂಚರಿಸಿದರೆ ಅದರ ದೂರದಳತೆಯು 60,00,00,000 ಯೋಜನವಾಗುವುದು. ತೀರ್ಥಗಳ ಸಂಖ್ಯೆಯು 60,100,00,00,000 ಅಥವಾ 6 ಅರ್ಬುದ. ದೇವತೆಗಳ ಮತ್ತು ಆಕಾಶದಲ್ಲಿರುವ ನಕ್ಷತ್ರಗಳ ಗಣನೆಯೆಲ್ಲವೂ ಹೀಗೆಯೇ ಜಗತ್ಪ್ರಾಣನಾದ ವಾಯುವಿನಿಂದಾಗಿದೆ. ಬ್ರಹ್ಮರ್ಷಿಯಾದ ಲೋಮಶನು, ನಾರದನು, ಧ್ರುವನು, ಜಾಂಬವತಿಯ ಪುತ್ರ ಸಾಂಬನು, ರಾವಣನು, ಹನುಮಂತನು, ಬಲಿಯು, ಹಲವರು ದೇವತೆಗಳು ಸಾಗರ ವನ ಸಹಿತವಾದ ಭೂಮಿಯನ್ನು ಹೊರಗಿನ ವೃತ್ತರೇಖೆಯ ಮೇಲೆ ನಡೆದು ಮುಗಿಸಿರುವರು. ಮಹಾತ್ಮನಾದ ಸುಗ್ರೀವನು ಪೂರ್ವದಲ್ಲಿ ದೇವೇಂದ್ರರಾಗಿದ್ದು ಮನುಷ್ಯರಾಗಿ ಜನಿಸಿದ ಪಂಚಪಾಂಡವರು, ಮಾರ್ಕಂಡೇಯನೇ ಮೊದಲಾದ ಕೆಲವರು ಯೋಗಸಿದ್ಧರು ನಡುವೆ ಸುತ್ತುವುದರಿಂದಲೇ ಭೂಮಿಯ ಮೇಲೆ ನಡೆದು ಮುಗಿಸಿರುವರು. ಮತ್ತಾರೂ ಹಿಂದೆ ಪ್ರದಕ್ಷಿಣ ಮಾಡಿದವರಿಲ್ಲ, ಮುಂದೆ ಮಾಡುವವರಿಲ್ಲ. ಅಲ್ಪವಾದ ಸತ್ವಬಲ ಬುದ್ಧಿಗಳುಳ್ಳ ಪ್ರಾಣಿಗಳಿಗೆ ಮನಸ್ಸಿನಿಂದಲೂ ಭೂಮಿಯನ್ನೆಲ್ಲ ಸಂಚರಿಸಲು ಸಾಧ್ಯವಿಲ್ಲದಿರುವಲ್ಲಿ ನಿಜವಾಗಿ ನಡೆದು ಪ್ರದಕ್ಷಿಣ ಮಾಡುವುದನ್ನು ಹೇಳಬೇಕಾದುದೇನು? ಸಪ್ತದ್ವೀಪಗಳಲ್ಲಿರುವ ತೀರ್ಥಗಳನ್ನೆಲ್ಲ ಸುತ್ತುವುದರಿಂದಾಗುವ ಫಲಕ್ಕಿಂತಲೂ ಹೆಚ್ಚಾದ ಫಲವು ಮಥುರೆಯನ್ನು ಸುತ್ತುವುದರಿಂದ ಉಂಟಾಗುವುದು. ಮಥುರೆಗೆ ಹೋಗಿ ಯಾರಾದರೂ ಆ ಪುರವನ್ನು ಪ್ರದಕ್ಷಿಣ ಮಾಡಿದರೆ ಅವರು ಸಪ್ತದ್ವೀಪಗಳಿಂದ ಕೂಡಿದ ಭೂಮಿಯನ್ನು ಪ್ರದಕ್ಷಿಣ ಮಾಡಿದಂತಾಗುವುದು. ಆದುದರಿಂದ ಸರ್ವೇಷ್ಟಾರ್ಥಗಳನ್ನು ಬಯಸುವವರು ಸರ್ವ ಪ್ರಯತ್ನದಿಂದ ಮಥುರೆಗೆ ಹೋಗಿ ಅದನ್ನು ಸರಿಯಾಗಿ ಪ್ರದಕ್ಷಿಣ ಮಾಡಬೇಕು. ಭೂದೇವಿಯು ಕೇಳುತ್ತಾಳೆ, ದೇವ, ಯಾವ ಕ್ರಮದಿಂದ ಮಥುರೆಯನ್ನು ಪ್ರದಕ್ಷಿಣ ಮಾಡುವುದರಿಂದಲೂ ಅಲ್ಲಿ ಸಂಚರಿಸುವುದರಿಂದಲೂ ಪೂರ್ಣ ಫಲವನ್ನು ಪಡೆಯಬಹುದೋ ಅದನ್ನು ಸರಿಯಾಗಿ ಹೇಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ನೀನು ಈಗ ನನ್ನನ್ನು ಕೇಳಿದಂತೆಯೇ ಹಿಂದೆ ಸಪ್ತರ್ಷಿಗಳು ಲೋಕಕ್ಕೆ ಅಜ್ಜನಾದ ಬ್ರಹ್ಮನನ್ನು ಇದನ್ನೇ ಕೇಳಿದ್ದರು. ಬ್ರಹ್ಮನು ಸರ್ವ ಪುರಾಣಗಳಲ್ಲಿಯೂ ಹೇಳಿರುವ 4 ಕೊನೆಗಳುಳ್ಳ ಭೂಮಿಯ ಮೇಲಿರುವ ತೀರ್ಥಗಳ ಉತ್ತಮ ಯಾತ್ರೆಯ ವಿಚಾರವನ್ನು ಹೇಳಲು ಮೊದಲು ಮಾಡಿ ಮುಂದಿನಂತೆ ನುಡಿದನು. ಬ್ರಾಹ್ಮಣರೇ, ಸರ್ವದೇವರ ದರ್ಶನ ಪೂಜಾದಿಗಳಿಂದ ಯಾವ ಪುಣ್ಯವು ಬರುವುದೋ, ಸರ್ವ ತೀರ್ಥಗಳ ಸ್ನಾನಾದಿಗಳಿಂದಲೂ ಸರ್ವ ದಾನಗಳಿಂದಲೂ ಯಜ್ಞಗಳಿಂದಲೂ ಧರ್ಮಾರ್ಥವಾಗಿ ಕೆರೆ ಕಟ್ಟೆ ಮೊದಲಾದವುಗಳನ್ನು ಕಟ್ಟಿಸುವುದರಿಂದಲೂ ಯಾವ ಫಲವು ದೊರೆಯುವುದೋ ಅದಕ್ಕಿಂತ 100ರಷ್ಟು ಹೆಚ್ಚಾದ ಪುಣ್ಯವೂ ಫಲವು ಮಥುರಾನಗರದ ಸಂಚಾರ ಪ್ರದಕ್ಷಿಣೆಗಳಿಂದ ಲಭಿಸುವುದು. ಸತ್ಯವಾದ ಈ ಮಾತನ್ನು ನಿಮಗೆ ಹೇಳಿದ್ದೇನೆ ಎಂದನು. ಬ್ರಹ್ಮನು ಹೀಗೆ ಹೇಳಲು ಆ ಬ್ರಹ್ಮರ್ಷಿಗಳು ಆತನನ್ನು ವಂದಿಸಿ ಅಲ್ಲಿಂದ ಮಥುರಾನಗರಿಗೆ ಧ್ರುವನೊಡನೆ ಬಂದು ಕಾರ್ತೀಕ ಶುಕ್ಲ ನವಮಿಯಾದ ಆ ಉತ್ತಮ ದಿವಸವನ್ನು ನಿರೀಕ್ಷಿಸುತ್ತಾ ಅಲ್ಲಿಯೇ ಆಶ್ರಮವನ್ನು ಮಾಡಿಕೊಂಡಿದ್ದರು. ಕಾರ್ತೀಕ ಮಾಸದ ಶುಕ್ಲಪಕ್ಷದ ನವಮಿಯ ದಿನ ಮಥುರಾ ಪ್ರದಕ್ಷಿಣಾದಿಗಳನ್ನು ಮಾಡಿದವರು ಸರ್ವ ಪಾಪಗಳನ್ನು ಕಳೆದುಕೊಳ್ಳುವರು. ಇತಿ ಶ್ರೀ ವರಾಹಪುರಾಣೆ ಮಥುರಾ ಮಾಹಾತ್ಮ್ಯೆ
ಮಥುರಾ ಪ್ರದಕ್ಷಿಣಾಧಿಕಂ ನಾಮ ಏಕೋನಷಷ್ಠ್ಯಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 160ನೆಯ ಅಧ್ಯಾಯವಾದ ಮಥುರೆಯ ತೀರ್ಥಕ್ಷೇತ್ರ ಪ್ರಾಶಸ್ತ್ಯ, ಯಾತ್ರಾಕ್ರಮ ಮತ್ತು ಫಲಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.